ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ನಾನು ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಅಕ್ಕಿ ಎಲ್ಲ ಸ್ವಲ್ಪ ಚಲ್ಬಿಟ್ಟಿದ್ಲು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಹೊರಟಿದ್ದು ಮೈಸೂರು ರೈಲ್ವೆ ಸ್ಟೇಷನ್ಗೆ. ನೋಡೋಕ್ಕೆ ಚಂದ ಅನ್ನಿಸ್ತಿತ್ತು ಇವತ್ತು ಮೈಸೂರು ರೈಲ್ವೆ ಸ್ಟೇಷನ್ನ. ತುಂಬ ದಿನ ಆದಮೇಲೆ ಹೋಗಿದ್ದೆ. ಸೊ ಪರ್ಸ್ನಲ್ ವರ್ಕ್ ಇತ್ತು ಅಂತ ಹೋಗಿದ್ದು. ಹತ್ತಿ ಇಳಿದು ತುಂಬ ಸುಸ್ತಾಗ್ಬಿಟ್ಟಿತ್ತು ಓಡಾಡಿ ಓಡಾಡಿ ಆ ಪ್ಲ್ಯಾಟ್ಫಾರ್ಮ್ ಈ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ನನ್ನ ಮಗಳು ಅವ್ರ ಅಜ್ಜಿ ಜೊತೆ ಕಿಚನಲ್ಲಿ ಏನೋ ಕೆಲಸ ಮಾಡ್ತಾಯಿದ್ಲು. ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಾಯಿದ್ಲು. ಅವಳಿಗೆ ಗೊತ್ತಿರಲಿಲ್ಲ ನಾನು ಬಂದಿದ್ದು. ಅವಳ ಪಾಡಿಗೆ ಅವಳು ಆಟ ಆಡ್ತಾಯಿದ್ಲು. ಆಮೇಲೆ ಅವ್ರ ಅಜ್ಜಿ ಜೊತೆ ಎಲ್ಲ ಏನು ತರಲೆ ಮಾಡಿದೆ, ಅಡ್ಜಸ್ಟ್ ಆಗಿದ್ಲು ನಾವು ಹೋಗಿ ಬರೋವರೆಗೂ. ನಂತರ ನಮ್ಮ ಅಜ್ಜಿ ಏನೇನು ಜೋಡಿಸಿದ್ದಾರೆ ಎಲ್ಲ ಕೀಳೋಣ ಅಂದ್ಬಿಟ್ಟು ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ತಮ್ಮ ಎತ್ಕೊಂಡು ಒಂದು ಸ್ವಲ್ಪ ಆಟ ಆಡಿಸ್ತಾ. ತುಂಬ ಹೊತ್ತಾಗಿತ್ತು ನಾವು ಅವಳನ್ನ ಬಿಟ್ಟೋಗಿ. ನಾವು ಹೋಗಿ ಬರೋವರೆಗೂ ಮಲಗಿದ್ಲಂತೆ, ಗೊತ್ತಿಲ್ಲ ನನಗೆ. ಬಟ್ ಏನೂ ತರಲೆ ಮಾಡಿಲ್ಲ ಅವಳು, ಗ್ರೇಟ್ ಅದು. ನಂತರ ಟೈಮ್ ಆಗಿತ್ತು ಅಂತ ಮನೆಗೆ ಹೊರಟ್ವಿ. ಅವಳು ಅಳ್ತಿದ್ದಾಳೆ ಟೋಪಿ ಹಾಕ್ಬೇಡಿ ಅಂತ. ನಮ್ಮಮ್ಮ ಚಳಿ ಆಗತ್ತೆ ಅಂತ ಗಾಡೀಲಿ. ಸೊ ನಮ್ಮಪ್ಪ ಹಾಕಬೇಡಿ ಅಳಿಸ್ಬೇಡಿ ಅಂತಿದ್ರು. ಸೊ ಹಾಗೆ ನಮ್ಮ ಮನೆಗೆ ಬಂದು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ 3 ಜನನೂ ಹೊರಟಿದ್ದು ನೈಟ್ ರೈಡ್. ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ, ತಂಪಾಗಿ ಗಾಳಿ ಸಿಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಹಾಗೇ ಆಚೆ ಹೋದ್ಮೇಲೆ ಆಬ್ವಿಯಸ್ಲಿ ತಿನ್ನಬೇಕು ಅನಿಸುತ್ತೆ. ಹಾಗೆಯೇ ಒಂದು ಸ್ವಲ್ಪ ಗೋಲ್ಗಪ್ಪ ಟೇಸ್ಟ್ ಮಾಡಿಕೊಂಡು ನಂತರ ನಾವು ಹೋಗಿದ್ದು ಜ್ಯೂಸ್ ಶಾಪು. ಅಲ್ಲಿ ನಾವು ಕಿಟ್ಕ್ಯಾಟ್ ಮಿಲ್ಕ್ ಶೇಕ್ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡಿದ್ವಿ. ಕಿಟ್ಕ್ಯಾಟ್ ಓಕೆ ಆಗಿತ್ತು, ಮ್ಯಾಂಗೋ ವಾಸ್ ಗುಡ್. ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.